ನಮಸ್ಕಾರ ಸ್ನೇಹಿತರೆ, ಎಲ್ರಿಗೂ ಸ್ವಾಗತ ನಮ್ಮ ಕನ್ನಡ ಟ್ರೇಡರ್ ಯೂಟ್ಯೂಬ್ ಚಾನಲ್ನಲ್ಲಿ. ಸ್ನೇಹಿತರೆ, ನಾನು ಆವಾಗಲೇ ಒಂದು ವಿಡಿಯೋ ಮಾಡಿದ್ದೆ, ಅದು ಬರೀ ನಿಫ್ಟಿ ಮತ್ತು ಬ್ಯಾಂಕ್ ನಿಫ್ಟಿ ಬಗ್ಗೆ. ಸೊ ಇವಾಗ ಮಾಡ್ತಾ ಇರೋ ವಿಡಿಯೋ ನಾಳೆಗೆ ಅತ್ಯುತ್ತಮವಾದ ಸ್ಟಾಕ್ಸ್ಗಳು ಯಾವುದು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ ಸ್ನೇಹಿತರೆ. ಬನ್ನಿ ಹಾಗಾದರೆ. ಸ್ನೇಹಿತರೆ, ಇವತ್ತಿನ ನಮ್ಮ ಲಿಸ್ಟಲ್ಲಿ ಮೊದಲನೇದು ಬಂದಿರೋದು ಎಲ್ಲವೂ ಎಸೆ, ಅಂದರೆ ಎಲ್ಲವೂ ಎ ಇಂದನೇ ಸ್ಟಾರ್ಟ್ ಆಗುತ್ತೆ ಸ್ನೇಹಿತರೆ. ಇನ್ನು ಮೊಟ್ಟ ಮೊದಲನೇದಾಗಿ ಯಾವುದು ಅಂತ ಹೇಳಿದ್ರೆ ಎ ಸಿ ಸಿ ಏನಿದೆ ಅಂತ ಹೇಳಿದ್ರೆ ಸ್ನೇಹಿತರೆ, ಎ ಸಿ ಸಿ ಸ್ಟಾಕು ನಮಗೆ ಒಂದು ಸೆಲ್ ಸಿಗ್ನಲ್ನ ಕೊಟ್ಟಾಗಿದೆ. ಸೆಲ್ ಸಿಗ್ನಲ್ನ ಕೊಟ್ಟಾದಮೇಲೆ ನಮಗೆ ಇಲ್ಲಿ ಒಂದು ಹಾಲ್ಟ್ ಕಾಣಿಸಿದೆ. ಇಲ್ಲಿಂದ ಮತ್ತೆ ಒಂದು ರಿಟ್ರೇಸ್ಮೆಂಟ್ ಹೋಗ್ತಾ ಇದೆ ಸ್ನೇಹಿತರೆ. ರಿಟ್ರೇಸ್ಮೆಂಟ್ ಹೋಗಿ ಮಾರ್ಕೆಟ್ ಏನಾದರೂ ಕೆಳಗಡೆ ಇಳಿತು ಅಂತ ಹೇಳಿದ್ರೆ ನಾವು ಖಂಡಿತ ಒಂದು ಸೆಲ್ ಅಪಾರ್ಚುನಿಟಿನ ನೋಡಬಹುದು. ಕರೆಕ್ಟಾ ಸ್ನೇಹಿತರೆ? ಅಂದರೆ 2312ಕ್ಕೆ ಮಾರ್ಕೆಟ್ ಇರ್ತಕ್ಕಂಥದ್ದು. ಮಾರ್ಕೆಟ್ ಚೂರು ರಿಟ್ರೇಸ್ ಕೊಟ್ಬಿಟ್ಟು ಕೆಳಗಡೆ ಇಳಿತು ಅಂತ ಹೇಳಿದ್ರೆ ಸ್ನೇಹಿತರೆ, ಅಂದರೆ 2310 ಆಗಿರ್ಬೋದು ಅಥವಾ 2308 ಆಗಿರ್ಬೋದು. ಈ ರೀತಿ ಒಂದು ಮಾರ್ಕೆಟ್ ಒಂದು ರಿಟ್ರೇಸ್ ಕೊಟ್ಬಿಟ್ಟು ಒಂದು ಪುಲ್ ಬ್ಯಾಕ್ ಕೊಟ್ಬಿಟ್ಟು ಕೆಳಗಡೆ ಇಳಿತು ಅಂತ ಹೇಳಿದ್ರೆ ನಾವು ಸೆಲ್ ಅಪಾರ್ಚುನಿಟಿನ ನೋಡಬಹುದು. ಕರೆಕ್ಟಾ? ಹಾಗೂ ಸ್ನೇಹಿತರೆ, ಇನ್ನು ನೆಕ್ಸ್ಟ್ ಸ್ಟಾಕ್ ಯಾವುದು ಅಂತ ಹೇಳಿದ್ರೆ ಅದಾನಿ ಎಂಟರ್ಪ್ರೈಸಸ್. ಸೊ ಈ ಅದಾನಿ ಎಂಟರ್ಪ್ರೈಸಸ್ ಯಾವ ಥರ ಇದೆ ಅಂತ ಹೇಳಿದ್ರೆ ಸ್ನೇಹಿತರೆ, ನಾವು ನೋಡ್ತಾ ಇರ್ಬೋದು ಅದಾನಿ ಎಂಟರ್ಪ್ರೈಸಸಲ್ಲಿ ಒಂದು ಕನ್ಸಾಲಿಡೇಷನ್ ಝೋನ್ ಬಂದಿದೆ. ಸೊ ಈ ಕನ್ಸಾಲಿಡೇಷನ್ ಝೋನ್ನ ಬ್ರೇಕ್ ಆಗ್ತಿದ್ದಂಗೆ ನಾವೇನು ಮಾಡ್ಬೋದು, ಇಲ್ಲಿಂದ ಒಂದು ಇದು ಮೇಲ್ಗಡೆ ಬ್ರೇಕ್ ಆಯಿತು ಅಂತ ಹೇಳಿದ್ರೆ ಒಂದು ರಿಟ್ರೇಸ್ಮೆಂಟ್ ಬಂದಮೇಲೆ ನಾವು ಮೇಲ್ಗಡೆ ಎಂಟ್ರಿ ತೊಗೋಬೋದು. ಅಥವಾ ಇದೇನಾದರೂ ಈ ರೀತಿ ಕೆಳಗಡೆ ಇಳಿತು ಅಂತ ಹೇಳಿದ್ರೆ ನಾವು ಒಂದು ಸೆಲ್ ಅಪಾರ್ಚುನಿಟಿನ ತೊಗೋಬಹುದು. ಆದರೆ ನಮ್ಮ ಸ್ಟೂಡೆಂಟ್ಸ್ ಯಾರ್ಯಾರು ಇದ್ದೀರಾ ಅವರಿಗೆ ತುಂಬ ಚೆನ್ನಾಗಿ ಗೊತ್ತು ಇಲ್ಲಿ ಏನಾಗುತ್ತೆ ಅಂತ ಹೇಳ್ಬಿಟ್ಟು. ಕರೆಕ್ಟಾ? ಸೊ ಸ್ನೇಹಿತರೆ, ನೀವು ಮಾರ್ಕೆಟಲ್ಲಿ ಸ್ಟಾಕ್ ಮಾರ್ಕೆಟ್ನ ಕಲಿಬೇಕು, ಟೆಕ್ನಿಕಲ್ ಅನಾಲಿಸಿಸ್ನ ನೀವು ಕಲಿಬೇಕು, ಒಂದು ನೆಕ್ಸ್ಟ್ ಲೆವೆಲ್ ನೀವು ಟ್ರೇಡರ್ ಆಗಬೇಕು ಅನ್ನೋಂಗಿದ್ರೆ ಮೇಲ್ಗಡೆ ನಂಬರ್ ಇದೆ, ಕರೆ ಮಾಡಿ ಮಾತಾಡಿ. ಹಾಗೂ ಸ್ನೇಹಿತರೆ, ನಿಮ್ಮ ಜೊತೆಲಿ ನಾವಿರ್ತೀವಿ, ಕಲಿಸ್ಕೊಡ್ತೀವಿ. ಸರಿನಾ ಸ್ನೇಹಿತರೆ? ಇನ್ನು ನೆಕ್ಸ್ಟ್ ಬಂದ್ಬಿಟ್ಟು ಅದಾನಿ ಪೋರ್ಟ್ಸು. ಸೊ ಈ ಅದಾನಿ ಪೋರ್ಟ್ಸ್ ಯಾವ ರೀತಿ ಇದೆ ಅಂತ ಹೇಳಿದ್ರೆ ನಾವು ನೋಡ್ತಾ ಇರ್ಬೋದು ಅದಾನಿ ಪೋರ್ಟ್ಸು ಸಹ ಮಾರ್ಕೆಟಲ್ಲಿ ಲಾಸ್ಟ್ಗೆ ಒಂದು ಫ್ಲಾಟ್ ಮೊಮೆಂಟಮ್ನ ಕೊಟ್ಟಿದೆ. ಆದರೂ ಸಹ ಇದು ಯಾವ ಡೈರೆಕ್ಷನಲ್ಲಿ ಬ್ರೇಕ್ ಆಗುತ್ತೆ ಅಂತ ಹೇಳ್ಬಿಟ್ಟು ನಮ್ಮ ಸ್ಟೂಡೆಂಟ್ಸಿಗೆ ಕೇಳಿದ್ರೆ ಕಣ್ಣು ಮುಚ್ಕೊಂಡು ಹೇಳ್ತಾರೆ. ಎನಿವೇಸ್, ನಾನು ಇಲ್ಲಿ ಏನು ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ನಾಳೆ ಒಂದು ವೇಳೆ ಮಾರ್ಕೆಟಲ್ಲಿ ಅದಾನಿ ಪೋರ್ಟ್ಸ್ ಏನಿದೆ ಇದೇನಾದ್ರೂ ಈ ಒಂದು ಲೆವೆಲ್ಗಿಂತ ಕೆಳಗಡೆ ಇಳಿದ್ರೆ, ಅಂದರೆ 764ಕ್ಕಿಂತ ಕೆಳಗಡೆ ಇಳಿತು ಅಂತ ಹೇಳಿದ್ರೆ ನಾವು ಸೆಲ್ಲಿಂಗ್ ಅಪಾರ್ಚುನಿಟಿ ನೋಡ್ಬೋದು. ಹಾಗೂ ಸ್ನೇಹಿತರೆ, ಒಂದು ರಿಟ್ರೇಸ್ಮೆಂಟ್ ಆದಮೇಲೆ ನೀವು ಪುಲ್ ಬ್ಯಾಕ್ ಬಂದಮೇಲೆ ನೀವು ಸೆಲ್ ಮಾಡ್ತೀನಿ ಅಂತ ಹೇಳಿದ್ರೆ ಒಂದು ಪುಲ್ ಬ್ಯಾಕ್ ಬಂದಮೇಲೂ ಕೂಡ ಸೆಲ್ ಮಾಡ್ಬೋದು. ಹಾಗೂ ಒಂದು ವೇಳೆ ಇದಕ್ಕಿಂತ ಮೇಲ್ಗಡೆ ಮೊಮೆಂಟಮ್ ಕೊಡ್ತು ಅಂತ ಹೇಳಿದ್ರೆ ನಾವು ಒಂದು ಪುಲ್ ಬ್ಯಾಕ್ ಬಂದಾದ ನಂತರ ನಾವು ಒಂದು ಬೈಯಿಂಗ್ ಅಪಾರ್ಚುನಿಟಿನ ಮಾಡ್ಬೋದು. ಇನ್ನು ನೆಕ್ಸ್ಟ್ ಸ್ಟಾಕ್ ಯಾವುದು ಅಂದರೆ ಅಪೋಲೋ ಹಾಸ್ಪಿಟಲ್. ಈ ಅಪೋಲೋ ಹಾಸ್ಪಿಟ್ಲಲ್ಲಿ ಸ್ನೇಹಿತರೆ ನಾವು ನೋಡ್ತಾ ಇರ್ಬೋದು ಮಾರ್ಕೆಟು ಒಂದು ಕನ್ಸಾಲಿಡೇಷನ್ ಝೋನ್ನ ಕ್ರಿಯೇಟ್ ಮಾಡಿತ್ತು. ಕ್ರಿಯೇಟ್ ಮಾಡಿಬಿಟ್ಟು ಏನಾಗಿದೆ, ಕೆಳಗಡೆ ಡ್ರಾಪ್ ಆಗಿದೆ. ಸೊ ನಾವಿಲ್ಲಿ ಏನು ಮಾಡ್ಬೋದು, ಇಲ್ಲೊಂದು ಸೆಲ್ಲಿಂಗ್ ಅಪಾರ್ಚುನಿಟಿನ ನೋಡ್ಬೋದು. ಇದೇ ಪಾಯಿಂಟಲ್ಲಿ ಬೇಕಾದ್ರೆ ನಾವು ಸೆಲ್ ಮಾಡ್ಬೋದು. ಅಥವಾ ಇಲ್ಲ ಅಂತ ಹೇಳಿದ್ರೆ ಚೂರು ರಿಟ್ರೇಸ್ ಆಗೋದಕ್ಕೆ ಬಿಟ್ಬಿಟ್ಟು ಆಮೇಲೆ ತುಂಬ ಚಿಕ್ಕ ಒಂದು ಸ್ಟಾಪ್ ಲಾಸ್ನ ತಗೊಂಡು ನಾವು ಮಾರ್ಕೆಟಲ್ಲಿ ಒಂದು ಸೆಲ್ಲಿಂಗ್ ಮೊಮೆಂಟಮ್ನ ನೋಡಬಹುದಾಗಿದೆ. ಕರೆಕ್ಟಾ? ಒಂದು ವೇಳೆ ಮೊಮೆಂಟಮ್ ಏನಾದರೂ ಚೇಂಜ್ ಆಗಿಬಿಟ್ಟು ಮೇಲ್ಗಡೆ ಹೋಗೋಕ್ಕೆ ಸ್ಟಾರ್ಟ್ ಮಾಡ್ತು ಅಂತ ಹೇಳಿದ್ರೆ ಏನು ಮಾಡ್ತೀವಿ, ಒಂದು ರಿಟ್ರೇಸ್ಮೆಂಟಿಗೆ ವೇಟ್ ಮಾಡಿಬಿಟ್ಟು ಆಮೇಲೆ ನಾವು ಬೈ ಮಾಡ್ತೀವಿ. ಕರೆಕ್ಟು ಸ್ನೇಹಿತರೆ? ಒಂದು ರಿಟ್ರೇಸ್ಮೆಂಟಿಗೆ ಬಿಟ್ಬಿಟ್ಟು ನಾವು ಒಂದು ಬೈನ ಮಾಡ್ತಾ ಇರ್ತೀವಿ. ಕರೆಕ್ಟಾ? ಹಾಗೂ ಸ್ನೇಹಿತರೆ, ನಿಮಗೆ ಒಂದು ಇಲ್ಲೇನು ಅಂತ ಹೇಳಿದ್ರೆ ಯಾರ್ಯಾರು ಆಪ್ಷನ್ ಸೆಲ್ಲಿಂಗ್ನಲ್ಲಿದ್ದೀರಾ ನನ್ನ ಸ್ಟೂಡೆಂಟ್ಸು ಅವರಿಗೆ ನಿಮಗೆ ತುಂಬ ಚೆನ್ನಾಗಿ ಗೊತ್ತು. ಯಾರ್ಯಾರು ಒಂದು ಅಡ್ವಾನ್ಸ್ ಲೆವೆಲಲ್ಲಿ ಇದ್ದೀರಾ ಸ್ಟೂಡೆಂಟ್ಸು ಅವರಿಗೆ ತುಂಬ ಚೆನ್ನಾಗಿ ಗೊತ್ತು. ನಾಳೆ ಮಾರ್ಕೆಟ್ ಯಾವುದೇ ಡೈರೆಕ್ಷನ್ಗೆ ಹೋಗಲಿ ರೀ, ಮಾರ್ಕೆಟ್ ಮೇಲಾದರೂ ಹೋಗಲಿ ಮಾರ್ಕೆಟ್ ಕೆಳಗಾದರೂ ಹೋಗಲಿ, ನಿಮಗೆ ದುಡ್ಡು ಮಾಡೋ ಪದ್ಧತಿ ಗೊತ್ತಿದೆ, ದಯವಿಟ್ಟು ಮಾಡ್ಕೊಳ್ಳಿ. ಕರೆಕ್ಟಾ? ಆಮೇಲೆ ಸ್ನೇಹಿತರೆ, ಏಷ್ಯನ್ ಪೇಂಟ್ಸಲ್ಲಿ ಏನಿದೆ ಅಂತ ಹೇಳಿದ್ರೆ ಏಷ್ಯನ್ ಪೇಂಟ್ಸಲ್ಲೂ ಸಹ ನಾವು ನೋಡ್ಬೋದು. ಇಲ್ಲೂ ಸಹ ಅದೇ ರೀತಿ ನಾವು ನೋಡ್ಬೋದು ಮಾರ್ಕೆಟ್ ಒಂದು ಫ್ಲ್ಯಾಟ್ ಮೊಮೆಂಟಮ್ ಕೊಟ್ಟಿದೆ. ಫ್ಲ್ಯಾಟ್ ಮೊಮೆಂಟಮ್ ಕೊಟ್ಬಿಟ್ಟು ಮಾರ್ಕೆಟ್ ಏನಿದೆ ಮತ್ತೆ ಒಂದು ಮೊಮೆಂಟಮ್ ಕೊಡೋಕ್ಕೆ ರೆಡಿಯಾಗಿದೆ. ನಾವೇನು ಮಾಡಬೇಕು ಅಂತ ಹೇಳಿದ್ರೆ ಕಬ್ಬಣ ಕಾದಾಗ ಹೊಡಿಬೇಕು, ಮೊಮೆಂಟಮ್ ಸಿಕ್ಕಾಗ ಎಂಟ್ರಿ ಹೊಡಿಬೇಕು. ಕರೆಕ್ಟಾ ಸ್ನೇಹಿತರೆ? ನಾಳೆಯ ದಿವಸ ಮಾರ್ಕೆಟ್ ಏನಾದರೂ ಇದಕ್ಕಿಂತ ಕೆಳಗಡೆ ಇಳಿತು ಅಂತ ಹೇಳಿದ್ರೆ ಈ ರೀತಿ ಒಂದು ರಿಟ್ರೇಸ್ಮೆಂಟ್ ಆದಮೇಲೆ ಒಂದು ಸೆಲ್ ಮಾಡ್ಕೊಳ್ಳಿ. ಅಥವಾ ರಿಟ್ರೇಸ್ಮೆಂಟ್ ಆಗಿಬಿಟ್ಟು ಮೇಲ್ಗಡೆ ಹೋಗ್ತಾ ಇರ್ಬೇಕಾದ್ರೆ ಒಂದು ಬೈಯಿಂಗ್ ಅಪಾರ್ಚುನಿಟಿನ ನಾವು ನೋಡಬಹುದು. ಕರೆಕ್ಟಾ? ಸೊ ಸ್ನೇಹಿತರೆ, ಇದು ಇತ್ತು ನಾಳೆಯ ದಿವಸಕ್ಕೆ ಅತ್ಯುತ್ತಮವಾದ 5 ಶೇರ್ಗಳು. ಇಲ್ಲಿ ಸ್ಟಾಪ್ ಲಾಸಸ್ ತುಂಬಾ ಚಿಕ್ಕದಾಗಿದೆ. ಹಾಗೂ ಸ್ನೇಹಿತರೆ,
ನಿಮಗೆ ಗೊತ್ತು ನಮ್ಮ ಸ್ಟಾಪ್ ಲಾಸ್ ಕಡಿಮೆ, ಟಾರ್ಗೆಟ್ ದೊಡ್ಡದು. ಕರೆಕ್ಟಾ ಸ್ನೇಹಿತರೆ? ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ನಮಸ್ಕಾರ. ವಿಡಿಯೋನ ಇಲ್ಲಿವರೆಗೂ ನೋಡಿದ್ದೀರಾ ಅಂತ ಹೇಳಿದ್ರೆ ಸ್ನೇಹಿತರೆ ವಿಡಿಯೋನ ಲೈಕ್ ಮಾಡಿ, ಹಾಗೂ ಕನ್ನಡಿಗರಾಗಿದ್ದರೆ ದಯವಿಟ್ಟು ಕನ್ನಡ ಕಮೆಂಟ್ ಸೆಕ್ಷನಲ್ಲಿ ಜೈ ಕರ್ನಾಟಕ ಅಂತ ಟೈಪ್ ಮಾಡಿ ಸ್ನೇಹಿತರೆ. ಇದನ್ನ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ನಮಸ್ಕಾರ ಹಾಗೂ ಜೈ ಕರ್ನಾಟಕ.